ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಈಗ ಮುಕ್ತಾಯಗೊಂಡಿರುವಂತಹದ್ದು. ಸುರಕ್ಷಿತ ಜಾಗ ಎಂದು ಪಾಯಿಂಟ್ ಮಾಡಿದ ಎಸ್ಐಟಿ ಟೀಮ್ ಶೋಧ ಕಾರ್ಯವನ್ನ ಪೂರ್ಣಗೊಳಿಸಿದ ಎಸ್ಐಟಿ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಆರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. ಈಗ ಬಿಗ್ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸುರಕ್ಷಿತ ಜಾಗ ಅಂತ ಪಾಯಿಂಟ್ ಮಾಡಿದಂತ ಎಸ್ಐಟಿ ಟೀಮ್ ಆ ಜಾಗವನ್ನ 6ನೇ ಪಾಯಿಂಟ್ ಅನ್ನ ಸುರಕ್ಷಿತ ಜಾಗ ಅಂತ ಪಾಯಿಂಟ್ ಮಾಡಿದೆ. ಶೋಧ ಕಾರ್ಯವನ್ನ ಪೂರ್ಣಗೊಳಿಸಿದ ಎಸ್ಐಟಿ ಟೀಮ್ ಧರ್ಮಸ್ಥಳದ ಕೇಸ್ನಲ್ಲಿ ಎಸ್ಐಟಿ ತಂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. 6ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನ ಪ್ರಾರಂಭಿಸಿದ ಎಸ್ಐಟಿ ಸಾಕ್ಷ್ಯಗಳು ಲಭ್ಯವಾಗಿರುವಂತಹ ವರದಿ ಇವತ್ತು ಬಂದಿದೆ. ಸಿಕ್ಕಿದ್ದು ಒಂದೆರಡು ಮೂಳೆಗಳಲ್ಲ, ಕೈ, ಕಾಲು, ತಲೆ, ಬುರುಡೆ ಚೂರುಗಳು ಸಂಗ್ರಹವಾಗಿದೆ. ದೇಹದ ವಿವಿಧ ಭಾಗಗಳು ಪತ್ತೆಯಾಗಿದೆ. ಎಫ್ಎಸ್ಎಲ್ ಲ್ಯಾಬ್ಗೆ ರವಾನೆಯನ್ನ ಕೂಡ ಮಾಡಲಾಯಿತು. 7-8 ಮೂಳೆಗಳ ಸಂಗ್ರಹಿಸಿದ ಎಫ್ಎಸ್ಎಲ್ ತಂಡ ಏನು ಅನಾಮಿಕ 13 ಪಾಯಿಂಟ್ಗಳನ್ನ ತೋರಿಸಿದ್ದ, 13 ಪಾಯಿಂಟ್ಗಳನ್ನ ಗುರುತು ಮಾಡಿಸಿದ್ದ. ಎಸ್ಐಟಿ ತನಿಖೆ ಕೈಗೊಂಡ ಸಂದರ್ಭದಲ್ಲಿ ಒಂದೊಂದೇ ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನ ಆರಂಭಿಸಿದ ಎಸ್ಐಟಿ ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯವನ್ನ ಆರಂಭಿಸಿತ್ತು. ಆದರೆ ಪಾಯಿಂಟ್ ನಂಬರ್ 1, 2, 3 ಹೀಗೆ ಎಲ್ಲವನ್ನ ಶೋಧಿಸಿದಾಗ ಏನೂ ಕೂಡ ಸಾಕ್ಷಿ ಸಿಕ್ಕಿರಲಿಲ್ಲ. ಚೆಕ್ ಮಾಡಲಾಗಿತ್ತು, ಅಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ತನಿಖೆಗೆ ಇಳಿದ ಎಸ್ಐಟಿ ತಂಡ 6ನೇ ಪಾಯಿಂಟ್ನಲ್ಲಿ ಹಲವು ಸಾಕ್ಷ್ಯಗಳು ಲಭ್ಯವಾಗಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆಗಳ ಸಂಗ್ರಹ ಕೇವಲ ಒಂದು ಅಸ್ಥಿ ಪಂಜರವಲ್ಲ, ವಿವಿಧ ಭಾಗಗಳ ಅಸ್ಥಿ ಪಂಜರಗಳ ಮೂಳೆಗಳು ಸಿಕ್ಕಿರುವಂತಹದ್ದು. ಕೈ, ಕಾಲು, ತಲೆ, ಬುರುಡೆ ಹೀಗೆ 4-5 ತರಹದ ಕುರುಹುಗಳು ಅಲ್ಲಿ ಪತ್ತೆಯಾಗಿದೆ. ಸಾಕ್ಷ್ಯಗಳು ಲಭ್ಯವಾಗಿದೆ. ಎಸ್ಐಟಿಗೆ ವಿವಿಧ ಭಾಗಗಳು ಪತ್ತೆಯಾಗಿರುವುದನ್ನ ಎಸ್ಐಟಿ ತಂಡ ಕೂಡಲೇ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಯಿತು. ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ ಎಸ್ಐಟಿ ಸುರಕ್ಷಿತ ಜಾಗ ಎಂದು ಪಾಯಿಂಟ್ ಮಾಡಿದ ಎಸ್ಐಟಿ ತಂಡ ಅನಾಮಿಕ ವ್ಯಕ್ತಿ ತೋರಿಸಿದ ಪಾಯಿಂಟ್ನಲ್ಲಿ ಮಹತ್ತರ ಸಾಕ್ಷ್ಯ ಲಭ್ಯವಾಯ್ತಾ ಎಸ್ಐಟಿಗೆ ಅಂತ, ದೊಡ್ಡ ಮಟ್ಟದ ಸಾಕ್ಷಿ ಸಿಕ್ಕಿಬಿಡ್ತಾ ಎಸ್ಐಟಿಗೆ ಅನ್ನುವ ಪ್ರಶ್ನೆ. ಉತ್ಖನನ ಕಾರ್ಯದಲ್ಲಿ ಎಸ್ಐಟಿ ತಂಡ ಬಹಳ ಅಗ್ರೆಸಿವ್ ಆಗಿ ನುಗ್ಗಿರುವಂತಹದ್ದು. ದಿನ ಒಂದಕ್ಕೆ 3-4 ಹೀಗೆ ಉತ್ಖನನ ಕಾರ್ಯದಲ್ಲಿ ತುಂಬಾ ಸೀರಿಯಸ್ ಆಗಿ ಹುಡುಕ್ತಾ ಇದ್ರು ಎಸ್ಐಟಿ ಅವರು. ಯಾಕೆಂದ್ರೆ ಈ ಪ್ರಕರಣ ಕೂಡ ಅಷ್ಟೇ ಮಹತ್ವವಾದ ಪ್ರಕರಣ. ಆರೋಪ ಬಂದಿರುವಂತಹದ್ದು ಕೆಲ ಹೆಸರುಗಳು ಪ್ರಭಾವ ಹೆಂಗಿದೆ ಅನ್ನುವಂತಹದ್ರ ಮೇಲೆ ಅಷ್ಟೇ ಅಲ್ಲ, ಕಾನೂನು ನೋಡ್ತಾ ಇರುವಂತಹ ದೃಷ್ಟಿ, ಆಂಗಲ್, ಮಾಧ್ಯಮ ನೋಡ್ತಾ ಇರುವಂತಹ ದೃಷ್ಟಿ ಏನಿದೆ, ಆಂಗಲ್ ಏನಿದೆ, ಜನ ನೋಡ್ತಾ ಇರುವಂತಹ ಆಂಗಲ್ ಏನಿದೆ, ಸರ್ಕಾರ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ರು. ಸರ್ಕಾರದ ಮಹತ್ವದ ಅದ್ಭುತ ನಿರ್ಧಾರ ಅಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ಯಾಕಂದ್ರೆ ಸರ್ಕಾರ ಅದೇ ರೀತಿ ಜವಾಬ್ದಾರಿತನದಿಂದ ವರ್ತನೆಯನ್ನ ಕೂಡ ಮಾಡಿತ್ತು. ಎಸ್ಐಟಿ ತಂಡ ರಚನೆ ಆದ ನಂತರದಲ್ಲಿ ಶೋಧ ಆಗಲೇಬೇಕು.
ಆರೋಪ ಸತ್ಯವೋ ಸುಳ್ಳೋ, ಆದರೆ ಆರೋಪ ಅಂತ ಬಂದಿರುವಂತಹ ವಿಚಾರ ಇದೆಯಲ್ಲ ಅದು ದೊಡ್ಡ ವಿಚಾರ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಆರೋಪ ಬಂದಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ, ಪ್ರಭಾವ ಇರುವವರ ಮೇಲೆ. ನಥಿಂಗ್, ಅವರೆಲ್ಲ ಝೀರೋ. ಯಾವಾಗ ಒಂದು ಹೆಣ್ಣು ಈ ತರದ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂದಾಗ ಯಾವುದೇ ಒಂದು ವ್ಯಕ್ತಿ ದೊಡ್ಡವನಾಗಿ ಕಾಣಿಸೋದು ಇಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಆ ಮನೆಯ ತಾಯಿ ರೋಧಿಸ್ತಾ ಇದ್ದಾಳೆ ಅಂದಾಗ ಅದು ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಬೇರೆ ಯಾವ ವಿಚಾರಗಳು, ಯಾವುದೇ ವ್ಯಕ್ತಿ, ಯಾವುದೇ ವ್ಯಕ್ತಿಯ ಪ್ರಭಾವ, ಯಾವುದೇ ವ್ಯಕ್ತಿಯ ಶಕ್ತಿ, ಅದ್ಯಾವುದು ಈ ಗಣನೆಗೆ ಬರೋದಿಲ್ಲ ಅನ್ನುವಂಥದ್ದು. ಅನ್ಯಾಯ ಆಗಿದ್ರೆ ಅಂತವರಿಗೆ ನ್ಯಾಯ ಸಿಗಲೇಬೇಕು ಅನ್ನೋ ಆಗ್ರಹ ಮಾತ್ರ ನಮ್ದು. ಯಾರೇ ಆಗಿರ್ಲಿ, ಯಾರನ್ನು ಕೂಡ ನಾವು ಹೆಸರಿಸ್ತಾ ಇಲ್ಲ ಇಲ್ಲಿ. ಅನ್ಯಾಯ ಆಗಿದ್ರೆ, ಯಾಕೆಂದ್ರೆ ಅನನ್ಯ ಭಟ್ ತಾಯಿಯವರ ರೋದನೆಯನ್ನ ಕೇಳಿದಾಗ ನಮಗನ್ನಿಸಿದ್ದು ಒಂದೇ, ನಿಜವಾಗ್ಲೂ ಇಂತಹ ನೊಂದ ಹೃದಯಗಳಿಗೆ, ನೊಂದ ಮನಸ್ಸುಗಳಿಗೆ, ನೊಂದ ಮನೆಯವರಿಗೆ ನ್ಯಾಯ ಕೊಡೋ ನಿಟ್ಟಲ್ಲಿ ತನಿಖೆ ಯಾಕಾಗಬಾರ್ದು? ತನಿಖೆ ಆಗೋದ್ರಲ್ಲಿ ತಪ್ಪೇನಿದೆ? ಆರೋಪ ಮಾಡಿದ ತಕ್ಷಣ ಆರೋಪ ಹೊತ್ತಿರುವಂತ ವ್ಯಕ್ತಿ ಅಪರಾಧಿ ಅಂತ ನಾವೇನು ಹೇಳಕ್ ಹೊರಟಿಲ್ಲ ಅಲ್ವಾ? ಆರೋಪಿತ ಅಷ್ಟೇ. ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಸತ್ಯ ಸುಳ್ಳುಗಳ ಮಧ್ಯೆ ನ್ಯಾಯ ಸಿಗುತ್ತಲ್ವಾ? ಆ ನ್ಯಾಯ ಬೇಕಾಗಿರುವಂತಹದ್ದು. ಜಸ್ಟಿಸ್ ಅನ್ನ ಕೇಳೋದು ತಪ್ಪಲ್ಲ. ನಾವು ಯಾರನ್ನೋ ಬೈಯೋದಕ್ಕೆ, ಯಾರ ಮೇಲೋ ಆರೋಪ ಮಾಡಲಿಕ್ಕೆ, ಆ ತರದ ವಿಚಾರಗಳಿಗೆ ಮಾಧ್ಯಮದವರು ನಾವು ಇಲ್ಲ. ನೊಂದ ಮನಸ್ಸುಗಳಿಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟದ್ದು ಸಣ್ಣ ವಿಚಾರ ಅಲ್ಲ. ನೂರಾರು ಶವಗಳನ್ನ ಹೂತಾಕಿದ್ದೇನೆ. ಎಷ್ಟೋ ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಹೇಳಿ, ಯಾರು ಈ ಹೇಳಿಕೆಯನ್ನ ಈಸಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಇದೆ? ಯಾರು ಈ ಹೇಳಿಕೆಯನ್ನ ಉಡಾಫೆಯಾಗಿ ಬಿಡಕ್ಕಾಗುತ್ತೆ? ಎಲ್ಲರ ಪ್ರಶ್ನೆ ಒಂದೇ, ಹಾಗೇನಾದ್ರೂ ಆಗಿದ್ರೆ ಶಿಕ್ಷೆ ಆಗ್ಲಿ, ಯಾರಾದ್ರೂ ಆಗಿರ್ಲಿ. ಅವರು ನಾವೇನು ಧರ್ಮಸ್ಥಳದ ಬಗ್ಗೆ ಆರೋಪವನ್ನ ಮಾಡ್ತಾ ಇಲ್ಲ. ಧರ್ಮಸ್ಥಳ ಅನ್ನೋದು ಊರ ಹೆಸರು ಮಾತ್ರ, ಗ್ರಾಮದ ಹೆಸರು. ಅಲ್ಲಿರುವ ದೇವಸ್ಥಾನದ ಬಗ್ಗೆ, ಸಂಸ್ಥೆ ಬಗ್ಗೆ, ಅಲ್ಲಿರುವಂತಹ ಬೇರೆ ಯಾವುದೇ ಗ್ರಾಮಸ್ಥರ ಬಗ್ಗೆ ಯಾರು ಕೂಡ ಒಂದು ವರ್ಡ್ ಚಕಾರ ಎತ್ತಾ ಇಲ್ಲ. ಯಾವ ಅನಾಮಿಕ ವ್ಯಕ್ತಿ ಅಲ್ಲಿರುವಂತಹ ಕೆಲ ವ್ಯಕ್ತಿಗಳ ಮೇಲೆ ಅನುಮಾನವನ್ನ ಹುಟ್ಟು ಹಾಕಿದ್ದಾನೋ, ಯಾವ ವ್ಯಕ್ತಿಗಳ ಮೇಲೆ ಆರೋಪ ಬಂದಿದೆಯೋ, ಆ ವ್ಯಕ್ತಿಗಳು ಮಾಡಿರುವಂತಹ ಕೃತ್ಯ ಅಂತಾದ್ರೂ ಎಂಥದ್ದು, ಅದರ ಪರಿಣಾಮನಾದ್ರೂ ಎಷ್ಟು, ಅದರ ವ್ಯಾಪ್ತಿನಾದ್ರೂ ಎಷ್ಟು? ಇಡೀ ದೇಶ ದಂಗೊಡ್ದು ಕೂತಿದೆ. ಇಡೀ ದೇಶ ಅದನ್ನ ನೋಡ್ತಾ ಇದೆ. ಹೌದಾ ಅಂತ, ಈ ತರದ್ದು ಒಂದು ಕೃತ್ಯಗಳಾಗಿದೆಯಾ ಅಂತ. ಒಂದು ಪವಿತ್ರ ಸ್ಥಳದ ಬಗ್ಗೆ ಈ ತರದ ಹೆಸರು ಬಂದಾಗ ಅದು ಸತ್ಯನೋ ಸುಳ್ಳು ಅಂತ ಪರಾಮರ್ಶೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ನುವಂತಹ ವಾದ. ತಪ್ಪೇ ಇಲ್ಲ ಅಂತ. ಯಾಕೆಂದ್ರೆ ಒಂದು ವೇಳೆ ಅನಾಮಿಕನೇ ಸುಳ್ಳಾಗಿದ್ರೆ ಪವಿತ್ರ ಸ್ಥಳಕ್ಕೆ ಬರುವಂತಹ ಹೆಸರು ತಪ್ಪುತ್ತಲ್ವಾ? ಸೊ ಈ ತರದ ವಿಚಾರಗಳನ್ನ ಇಟ್ಕೊಂಡು ಅನಾಮಿಕನ ಪ್ರಕರಣವನ್ನ 164 ಹೇಳಿಕೆಯನ್ನ ದಾಖಲಿಸಿದ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಅನಾಮಿಕ ಬರೀ ಮಾತಲ್ಲಿ ಆರೋಪ ಮಾಡಿರಲಿಲ್ಲ. ಅನಾಮಿಕ ವ್ಯಕ್ತಿ ಬರೀ ಮಾತಲ್ಲಿ ಆರೋಪ ಮಾಡಿರಲಿಲ್ಲ. ಸಾಕ್ಷಿಯನ್ನ ತೆಗೆದುಕೊಂಡು ನ್ಯಾಯಾಧೀಶರ ಮುಂದೆ ಇಟ್ಟು ಮಾತುಗಳನ್ನ ಹೇಳಿದ್ದ, ಹೇಳಿಕೆಯನ್ನ ಕೊಟ್ಟಿದ್ದ. ನೋಡಿ, ನನ್ನ ಮಾತನ್ನ ಉಡಾಫೆ ಮಾಡಬೇಡಿ, ತಾತ್ಸಾರ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸಾಕ್ಷಿ ಸಮೇತ ಮುಂದೆ ಇಡ್ತಾ ಇದ್ದೀನಿ. ಇದು ಒಂದು ಸಾಕ್ಷಿ ಮಾತ್ರ. ತನಿಖೆ ಮಾಡಿ, ಒಂದು ಸಾಕ್ಷಿಯನ್ನ ಇಟ್ಟಿದ್ದೇನೆ.
ಇದೇ ತರ ಹಲವು ಸಾಕ್ಷಿಗಳನ್ನ ನಾನು ತೋರಿಸ್ತೇನೆ, ಬನ್ನಿ ನೀವು ನೋಡಿ ಆ ಸಾಕ್ಷಿಗಳನ್ನ ಅಂತ ಕೇಳ್ದ. ಆಗ ಈ ಪ್ರಕರಣ ಬಹಳ ಮಹತ್ವವನ್ನ ಪಡೆದುಕೊಳ್ತು. ಆಗ ಈ ಕೇಸ್ ಮಹತ್ವ ಪಡೆದುಕೊಳ್ತು. ಮತ್ತೆ ಯಾವುದೇ ಲೋಕಲ್ ಪೊಲೀಸ್ PSI ನೇತೃತ್ವದ ತಂಡ ಈ ಒಂದು ಎನ್ಕ್ವೈರಿಯನ್ನ ಮಾಡಲಿಕ್ಕೆ ಸಾಧ್ಯ ಇತ್ತಾ ಅನ್ನುವ ಪ್ರಶ್ನೆ ಕೂಡ ಉಟ್ಕೊಳ್ತು. ಸರ್ವೇ ಸಾಮಾನ್ಯ ಅದು. ಯಾಕೆ ಅಂದ್ರೆ ಅದೇ ಸ್ಥಳದಲ್ಲಾಗಿರುವಂತಹ ಕ್ರೈಮ್ಗಳಿಗೆ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ PSI ಮೇಲೆ ತನಿಖೆಯ ಜವಾಬ್ದಾರಿ ಹೊರಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕೆ ಅಂದ್ರೆ ಪ್ರಕರಣದ ಮಹತ್ವ, ತೂಕ ಆ ಮಟ್ಟದ್ದಿತ್ತು. ಹಾಗಾಗಿ ಈ ಒಂದು ತನಿಖೆಯನ್ನ ಕೈಗೆತ್ಕೊಂಡಂತ SIT ತಂಡ ಹಂತ ಹಂತವಾಗಿ ಕೆಲಸವನ್ನ ಮಾಡ್ತಾ ಇದೆ. ನಿಷ್ಠಾವಂತ ಅಧಿಕಾರಿಗಳನ್ನು ಒಳಗೊಂಡ ತಂಡ ಹಂತ ಹಂತವಾಗಿ ಕೆಲಸ ಮಾಡ್ತಾ ಇದೆ. ಅನಾಮಿಕ ವ್ಯಕ್ತಿಯನ್ನ ಕರೆಸ್ಕೊಳ್ತು, ತನ್ನದೇ ಆದ ಟೀಮನ್ನ ಪಡೆಯನ್ನ ಕಟ್ಕೊಳ್ತು. ಆರೋಪಗಳು ಬಂದ ತಕ್ಷಣನೇ ಯಾಕೆ ನೀವು ಇವ್ರ ಮೇಲೆ ಆರೋಪ ಮಾಡ್ತೀರಿ, ಅವ್ರ ಮೇಲೆ ಆರೋಪ ಮಾಡ್ತೀರಿ, ಅವ್ರು ಸರಿ ಇವ್ರು ತಪ್ಪು, ನೀವ್ ಯಾರದನ್ನ ಹೇಳೋದು. ಇವತ್ತೇನು ಉತ್ಖನನ ಕಾರ್ಯ ನಡೀತಾ ಇದೆ, ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆಗಿರುವಂತಹದ್ದು ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ಮಾಧ್ಯಮಕ್ಕೆ ಬಂದ ಮಾಹಿತಿಯ ಪ್ರಕಾರ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದೆ, ಮೂಳೆಗಳ ಸಂಗ್ರಹ ಸಿಕ್ಕಿದೆ ಅನ್ನುವಂಥದ್ದು. ಅಸ್ಥಿ ಪಂಜರ ಸಿಕ್ಕಿದೆ ಅಲ್ಲ, ಮೂಳೆಗಳ ಸಂಗ್ರಹ ಸಿಕ್ಕಿದೆ ಅನ್ನುವಂಥದ್ದು. ಈಗ ಅದನ್ನ FSL ತನಿಖೆಗೆ ಒಳಪಡಿಸಲಾಗ್ತಾ ಇದೆ ಅನ್ನುವಂಥದ್ದು. ಬನ್ನೀಗ ನಮ್ ಜೊತೆ ಶುಭಮಂಗಳ ಅಂತ ಸೈಬರ್ ಎಕ್ಸ್ಪರ್ಟ್ ಇದ್ದಾರೆ, FSL ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಶುಭಮಂಗಳ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಇವತ್ತು ಧರ್ಮಸ್ಥಳದಲ್ಲಿ ತನಿಖೆ ಏನ್ ನಡೀತಾ ಇದೆ, ಶೋಧ ಕಾರ್ಯ ಏನ್ ನಡೀತಾ ಇದೆ, ಈಗ 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಅಂದ್ರೆ ಮೂಳೆಗಳು ಸಿಕ್ಕಿರುವಂತದ್ದು, ಇದನ್ನ ಯಾವ ಆಧಾರದ ಮೇಲೆ ಗುರ್ತು ಹಿಡಿಲಿಕ್ಕೆ ಸಾಧ್ಯ ಇದೆ ಮೇಡಮ್? ಅಂದ್ರೆ ಯಾರ ಮೂಳೆ ಇದು? ಹೌದು. ಯಾಕೆಂದ್ರೆ ಈ ಅನಾಮಿಕ ವ್ಯಕ್ತಿ ಆರೋಪ ಮಾಡ್ತಾ ಇರುವಂತದ್ದು 20 ವರ್ಷಗಳ ಹಿಂದೆ ನಾನು ಅದನ್ನ ಹೂತಾಕಿದ್ದೆ ಅಂತ ಹೇಳಿರುವಂತದ್ದು. ಈಗ ಸಿಕ್ಕಿರೋ ಮೂಳೆಗಳನ್ನ ಯಾವ ವರ್ಷದಲ್ಲಿ ಹೂಳಲಾಯಿತು ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಇದು ಶವವಾಗಿ ಅಲ್ಲಿ ಹೂತಾಕಿರ್ಬೋದು, ಆ ತರದ್ದೆಲ್ಲ ಸಾಕ್ಷಿಗಳು ಸಿಗೋಕ್ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಸಾಧ್ಯ ಇದೆ. ಏಕೆಂತಂದ್ರೆ ಇದನ್ನ ಐಡೆಂಟಿಫೈ ಮಾಡೋದಿಕ್ಕೆ ಅಂತಾನೆ ಸಾಕಷ್ಟು ಟೆಕ್ನಾಲಜಿ ಇವತ್ತು ಮುಂದುವರೆದಿದೆ. ಅನಾಟಮಿ ಫೀಚರ್ಸ್ ಮತ್ತೆ ಸ್ಕಲ್ ಅಂಡ್ ಬ್ರೈನ್ ಎಸ್ಪೆಷಲಿ ಅವ್ರು ತಗೊಂಡಾಗ ಅದನ್ನ ಕಂಪ್ಯಾರಿಸನ್ ಅಂತ ಮಾಡ್ತಾರೆ. ಕಂಪೇರ್ ಬೋನ್ ಸ್ಟ್ರಕ್ಚರ್ಸ್, MRI ಡೇಟಾ ಬೇಸ್, ಡೇಟಾ ಸೆಟ್ಸ್ ಗಳನ್ನ ಇಟ್ಕೊಂಡು ಅವರು ಕಂಪೇರ್ ಮಾಡ್ತಾರೆ ಅದನ್ನ. ಈ ಫೋರೆನ್ಸಿಕ್ಸ್ ಅಲ್ಲಿ ಇವರು ಸರ್ಜಿಕಲ್ ಪ್ಲಾನಿಂಗ್ ಮತ್ತೆ ಪೇಷಂಟ್ ಐಡೆಂಟಿಫಿಕೇಶನ್ ಅಂತ ಏನ್ ಮಾಡ್ಬೇಕು ಅಂತ ಇರ್ತಾರೋ ಅದು ಎಷ್ಟು ವರ್ಷ ಹಳೆಯ ಬೋನು ಅಂದ್ರೆ ಕೂತಿದ್ದಾಗ ಅದರ ವಯಸ್ಸೇನು, ಅದು ಎಷ್ಟು ವರ್ಷ ಹಳೆಯದಾಗಿ ಅಂದ್ರೆ ಕೂತಿದ್ದಿಂದ ಇವತ್ತಿನ ದಿನದವರೆಗೂ ಎಷ್ಟು ಹಳೆಯದು, ಕೂತಿದ್ದಾಗ ಅದರ ವಯಸ್ಸೆಷ್ಟು, ಅದು ಹೆಣ್ಣ ಗಂಡ, ಅದೆಲ್ಲವನ್ನ ನೋಡೋದಿಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇರುವಂತಹ ಟೆಕ್ನಾಲಜಿ ಇವತ್ತು ಲಭ್ಯ ಇದೆ. ನಮ್ಮ ಭಾರತದಲ್ಲೂ ಇದೆ, ಹೊರಗಡೆನೂ ಇದೆ. ಈಗ ನಮ್ಮ ಭಾರತದಲ್ಲೂ ಕೂಡ ಅಡ್ವಾನ್ಸ್ಡ್ ಸ್ಟ್ರಕ್ಚರ್ ಐಡೆಂಟಿಫಿಕೇಶನ್ ಇದಕ್ಕೆ ಬೇಕಾಗಿರೋದು ಎಲ್ಲಾನು ಇದೆ ಇದಕ್ಕೆ. ಅದನ್ನ ಇಟ್ಕೊಂಡು FSL ನಲ್ಲಿ ಖಂಡಿತವಾಗ್ಲೂ ಅದು ಎಷ್ಟು ದಿನ ಹಳೆಯದು ಅನ್ನೋದನ್ನು ನೋಡ್ತಾರೆ. ಮತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಅದಕ್ಕೆ 3D ಸರ್ಫೇಸ್ ಕೊಟ್ಟು ಆ ಮಾಡೆಲ್ ಗಳಿಗೆ ಅಂದ್ರೆ ಮೂಳೆ ಮುರಿದು ಹೋಗಿದೆ, ಅಲ್ಲಿ ಪೀಸಸ್ ಮಾತ್ರ ಸಿಕ್ಕಿದೆ, ಕಂಪ್ಲೀಟ್ ಆಗಿ ಮಾಡೆಲ್ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳಿದಾಗ 3D ಸರ್ಫೇಸ್ ಮಾಡೆಲ್ ಗಳನ್ನ ಮಾಡಿ ಆ ಬೋನ್ ಇಂದ ಅದನ್ನ ಇಟ್ಕೊಂಡು ಕೂಡ ಐಡೆಂಟಿಫೈ ಮಾಡಿ ಆ ಎಕ್ಸ್ಟ್ರಾಕ್ಷನ್ ಅಂದ್ರೆ ಆ ಒಂದು ಬೋನಿನ ಎಕ್ಸ್ಟ್ರಾಕ್ಷನ್ ಏನಿದೆ ಅದು ಡೈರೆಕ್ಟ್ ಆಗಿ ಈ ಮಾಡೆಲ್ ಜೊತೆ ಕಂಪೇರ್ ಮಾಡಿ ಯಾವ ಒಂದು ವ್ಯಕ್ತಿದು ಅಂದ್ರೆ ಅದು ಹೆಣ್ಣ ಗಂಡ, ಅವರ ವಯಸ್ಸು ಎಷ್ಟಿತ್ತು, ಈ ಎಲ್ಲಾ ಒಂದು ಕಂಪ್ಯಾರಿಸನ್ ಅನ್ನ ಇಟ್ಕೊಂಡು ಅವರು ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇದೆ. ಓಕೆ, ಇದಾದ್ಮೇಲೆ ಮೇಡಮ್ ಈಗ ಈ ಮೃತ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈ ಮೂಳೆಗಳೇನು ಸಿಕ್ಕಿದೆಯಲ್ವಾ, ಇದು ಸಿಕ್ಕಿದಾಗ ಒಂದು ವೇಳೆ ಈ ಮೂಳೆ ಈ ಅಸ್ಥಿ ಪಂಜರ ಅಥವಾ ಈ ಮೂಳೆ ಹೆಣ್ಣು ಮಗಳದ್ದು ಅಂತ ಗೊತ್ತಾಗೋದಾದ್ರೆ ಆ ಒಂದು ಬಾಡಿ ಏನಿತ್ತು ಅವಾಗ ಹೂತಾಗ ಅತ್ಯಾಚಾರ ಆಗಿ ಕೊಲೆ ಆಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಸಿಗ್ಬೋದಾ? ಅತ್ಯಾಚಾರ ಆಗಿತ್ತು ಈ ಬಾಡಿ ಮೇಲೆ ಅನ್ನೋದನ್ನ ಕಂಡುಹಿಡಿಬಹುದಾ FS ಅಲ್ಲಿ?
ಟು ಸಮ್ ಎಕ್ಸ್ಟೆಂಟ್ ಎಸ್ ಅಫ್ಕೋರ್ಸ್ ಇದಕ್ಕೆ ಇರುತ್ತೆ. ಯಾಕೆಂದ್ರೆ ಡೆಂಟಲ್ ಆಗಿರ್ಬೋದು ಅಥವಾ ಬೋನ್ ಬ್ರೇಕ್ ಆಗಿರ್ಬೋದು, ಬೇರೆ ಪ್ರೆಷರ್ ಆಗಿರ್ಬೋದು ಬೋನ್ ಮೇಲೆ, ಅದರ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಸಿಗೋ ಸಾಧ್ಯತೆ ಇದೆ, ಚಾನ್ಸಸ್ ಇದೆ. ಯಾಕೆಂತಂದ್ರೆ ಅಲ್ಲಿ ಯಾವ ರೀತಿಯಾದ ಒಂದು ಪೊಸಿಷನ್ ಅಲ್ಲಿ ಅವ್ರ ಹತ್ರ ಇದೆ, ಈಗ ಅದರಲ್ಲಿ ಇರುವಂತಹ ಒಂದು ಕಂಡೀಷನ್ ಏನು, ಇದು ಯಾವ್ದು ನಮ್ಗೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ಅದ್ರ ಕಂಪ್ಲೀಟ್ ಡೀಟೇಲ್ ಅನ್ನ ಹೇಳಕ್ ಸಾಧ್ಯ ಇಲ್ಲ. ಬಟ್ ಆದ್ರೆ ಖಂಡಿತವಾಗ್ಲೂ ಈ ಸ್ಕಲ್ ಎಕ್ಸ್ಟ್ರಾಕ್ಷನ್ ಏನಿದೆ, ಸ್ಕಲ್ ಎಕ್ಸ್ಟ್ರಾಕ್ಷನ್ ಇನ್ MRI ಆಗ್ಲಿ ಅಥವಾ ಟು ಐಡೆಂಟಿಫೈ ದ ಬೋನ್, ಆ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ಫೋರೆನ್ಸಿಕ್ಸ್ ಅಲ್ಲಿ ಖಂಡಿತವಾಗ್ಲೂ ಇದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯಾಕೆಂದ್ರೆ ಟೂಲ್ಗಳಿದೆ ಅದಕ್ಕೆ ಬೇಕಾಗಿರುವಂತದ್ದು. ಸ್ಪೆಷಲ್ ಆಗಿ ನಾವು DNA ಟೂಲ್ ಅಂತ ಹೇಳ್ಬೋದು, ಅಥವಾ ಮೆಶ್ ಸಾಫ್ಟ್ವೇರ್ ಗಳು ಏನಿದೆ, FSL ಪ್ಲಸ್ ಮೆಶ್ ಸಾಫ್ಟ್ವೇರ್ ಏನಿದೆ, ಅದೆಲ್ಲವನ್ನ ಉಪಯೋಗಿಸಿ ಈಗಿರುವ ಟೆಕ್ನಾಲಜಿಯಿಂದ ಅವತ್ತಿನ ದಿನಗಳಲ್ಲಿ ಏನ್ ಆಗಿರಬಹುದು ಅನ್ನೋದು ನೋಡೋದಕ್ಕೆ ಸಾಕಷ್ಟು ನಮಗೆ ಪ್ರೂಫ್ಗಳು ಸಿಗುವ ಸಾಧ್ಯತೆ ಇದೆ ಇದರಲ್ಲಿ. ಎಸ್ ಮೇಡಮ್, ಹಾಗೇನೆ ಇನ್ನೊಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಇದೆಲ್ಲ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆಗಳು. ಹಾಗಾಗಿ ನಿಮ್ಮ ಕಡೆಯಿಂದ ಒಂದಷ್ಟು ಮಾಹಿತಿ ಹೋದ್ರೆ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಅರಿವಾಗುತ್ತೆ ಅನ್ನೋ ಕಾರಣಕ್ಕೆ, ಈಗ ಸಿಕ್ಕಿರುವಂತಹ ಮೂಳೆಗೂ ಮತ್ತೆ ಈಗ ಮಿಸ್ಸಿಂಗ್ ಆಗಿರ್ತಾರೆ. ಎಕ್ಸಾಂಪಲ್, ಈಗ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಇತ್ತು ಆಗ ಪೊಲೀಸ್ ಠಾಣೆಯಲ್ಲಿ. ಸೊ ಅಲ್ಲಿ ಪ್ರಕರಣಗಳು ದಾಖಲಾಗಿರುತ್ತೆ. ಒಂದಷ್ಟು ಜನ ಒಂದು 100 ಜನ ಅಥವಾ ಒಂದು 50 ಜನ, ಒಂದು 10 ಜನ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಅವತ್ತು ಲಾಡ್ ಮಾಡಿರ್ತಾರೆ ಅನ್ಕೊಳ್ಳಿ. ಈಗ ಮೂಳೆ ಸಿಕ್ಕಂತ ಸಂದರ್ಭದಲ್ಲಿ ಆ ಮೂಳೆ ಇಂತಹವರದ್ದೇ ಅಂತ ಆ ಕಂಪ್ಲೇಂಟ್ಗಳನ್ನ ಆಧರಿಸಿ ಮತ್ತೆ ಅವರ ಡೀಟೇಲ್ಸ್ ಅನ್ನ ತಗೊಂಡು ಮ್ಯಾಚ್ ಮಾಡಿ ಕಂಡು ಹಿಡಿಬಹುದಾ ಇದು ಇಂತಹವರದ್ದೇ ಮೂಳೆ ಅಂತ? ಖಂಡಿತವಾಗ್ಲೂ ಸಾಧ್ಯ. ಯಾಕೆಂತಂದ್ರೆ ಕಂಪ್ಲೇಂಟ್ ಕೊಟ್ಟಾಗ ಯಾವಾಗ್ಲೂ ಕಂಪ್ಲೇಂಟ್ ಕೊಡೋರು ಯಾರು ಅಂದ್ರೆ ಅವರಿಗೆ ಮತ್ತೆ ಮಿಸ್ ಆಗಿರುವ ಪರ್ಸನ್ ಇನ್ನ ರಿಲೇಷನ್ ಬರ್ಕೊಂಡಿರ್ತಾರೆ ಕಂಪ್ಲೇಂಟ್ ಅಲ್ಲಿ. ಇವತ್ತು ನನ್ ಮಗಳು ಕಳ್ದೋಗಿದ್ದಾಳೆ, ನನ್ ಮಗ ಕಳ್ದೋಗಿದ್ದಾನೆ, ತಂದೆ ಗಂಡ ಯಾರು ಕಳ್ದೋಗಿದ್ದಾರೆ ಅಂತ ಕಂಪ್ಲೇಂಟ್ ಯಾರು ಕೊಡ್ತಾ ಇದಾರೆ ಅಂತ ಒಂದು ರಿಲೇಷನ್ ಇರುತ್ತೆ. ಹಾಗೇನೆ ಈ ತರ ಬಂದಾಗ ಆ ಬೋನಿನ ಒಂದು ಸ್ಕಲ್ಲಿನ ಏನು ಒಂದು ಐಟಮ್ ಸಿಕ್ಕಿರುತ್ತೆ ಇವತ್ತು ಅವ್ರಿಗೆ, ಅದನ್ನ ಇಟ್ಕೊಂಡು DNA ಕಂಪ್ಯಾರಿಸನ್ ಖಂಡಿತವಾಗ್ಲೂ ಮಾಡಬಹುದು. ಇವಾಗ ಯಾರ್ದೋ ಒಬ್ರು ಮಗು ಮಿಸ್ ಆಗಿತ್ತು, ಇದು ಅದೇ ಮಗುವಿನ ಬೋನ ಅಂತ ಕೇಳೋದಿಕ್ಕೆ ಆ ಪೇರೆಂಟು ಅಥವಾ ಬ್ರದರ್ ಯಾರು ಇರ್ತಾರೋ ಆ DNA ಸ್ಯಾಂಪಲ್ ನ ಇಟ್ಕೊಂಡು ಖಂಡಿತವಾಗ್ಲೂ ಅವ್ರು ಹೇಳ್ಬೋದು ಇದು ಅದೇ ಫ್ಯಾಮಿಲಿಗೆ ಸೇರಿದ ಮಗುದ ಬಾಡಿಯ ಒಂದು ಬೋನ್, ಸ್ಕೆಲಿಟನ್ ಬೋನ ಇದು ಅಥವಾ ಬೇರೆದ ಅಂತ ಕಂಪೇರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಎಸ್, ಇದಾದ್ಮೇಲೆ ಮೇಡಮ್, ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ತನಿಖೆಯನ್ನ ನಡೆಸಿದ್ರೆ, ಅಂದ್ರೆ ಈ FSL ತನಿಖೆ ಎಲ್ಲ ಆಗ್ಬೇಕಾದ್ರೆ ಎಲ್ಲ ಆಂಗಲ್ ಅಲ್ಲೂ, ಅಂದ್ರೆ ಇದು ಹೆಣ್ಣ ಗಂಡ ಅಥವಾ ಒಂದ್ ವೇಳೆ ಹೆಣ್ಣು ಮಗಳದ್ದು ಸಂಬಂಧಪಟ್ಟಿದ್ದೇ ಆಗಿದ್ದಾದ್ರೆ ಈ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿರ್ಬಹುದಾ, ಆ ತರದ್ದೆಲ್ಲ ವರದಿ ಸಿಗ್ಲಿಕ್ಕೆ ಸಾಧಾರಣ ಎಷ್ಟು ದಿನ ಸಮಯ ಹಿಡಿಬಹುದು ಮೇಡಮ್? ಇದು ಅಲ್ಲಿರುವ ಪ್ರೊಸೀಜರಲ್ ಟೈಮಿಂಗ್ ಒಂದ್ ಕಡೆ ಆದ್ರೆ, ಇನ್ನೊಂದು ಖಂಡಿತವಾಗ್ಲೂ ಅವರಿಗೆ ಸಿಕ್ಕಿರುವಂತಹ ಅಸ್ಥಿ ಪಂಜರ ಏನಿದೆ, ಅಸ್ಥಿ ಪಂಜರದ ಜೊತೆಗೆ ಅವ್ರಿಗೆ ಕೇಸ್ಗಳ ರಿಜಿಸ್ಟರ್ ಆದಾಗ ಅವ್ರ ಹತ್ರ ಎವಿಡೆನ್ಸ್ ಕಲೆಕ್ಷನ್ ಏನೇನಿದೆ, ಆ ಎವಿಡೆನ್ಸ್ ಕಲೆಕ್ಷನ್ ಕಂಪ್ಯಾರಿಸನ್, ಯಾಕೆಂತಂದ್ರೆ ಈ ಒಂದು ಅನಾಲಿಸಿಸ್ ಅಲ್ಲಿ ಏಜ್ ಅಟ್ ದ ಡೆತ್ ಅಂತ ಕರಿತೀವಿ, ಸೆಕ್ಸ್, ಆಮೇಲಿಂದ ಹೈಟ್, ಇದೆಲ್ಲವನ್ನ ಒಂದ್ ಕಡೆ ಇಟ್ಕೊಂಡು ಅದ್ರ ಜೊತೆಗೆ ಆ ಕೇಸ್ ನಲ್ಲಿ ಸಿಕ್ಕಂತಹ ಬೇರೆ ಡೀಟೇಲ್, ಅಂದ್ರೆ ಅವತ್ತನೇ ದಿನ ಆ ಬಾಡಿ ಸಿಕ್ಕಾಗ ಅದ್ರ ಮೇಲಿದ್ದಂತಹ ಬಟ್ಟೆ, ರಕ್ತದ ಕಲೆಗಳು, ಉಗುರಿನ ಒಂದು ಮಾರ್ಕ್ ಗಳು ಏನಾರ ಬಾಡಿ ಮೇಲೆ ಇತ್ತ ಅಥವಾ ಬೇರೆ ಇನ್ಯಾವ್ದಾದ್ರು ಪೆಟ್ ಆಗಿರೋದು ಇತ್ತ, ಬೇರೆ ಇನ್ನೇನಾದ್ರೂ ಆ ಕೇಸ್ ಅಂದ್ರೆ ಆ ಕೇಸ್ ಅನ್ನ ರಿಜಿಸ್ಟರ್ ಮಾಡಿದಾಗ ಅದ್ರದ್ದು ಇನ್ನೇನಾರ ಒಂದು ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಆಡ್ ಮಾಡಿದಾರ, ಇದೆಲ್ಲವನ್ನ ಕಂಪೇರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ DNA ಪ್ರೊಫೈಲಿಂಗ್ ಮಾಡೋದಕ್ಕಿಂತ ಮುಂಚೆ ಇದೆಲ್ಲವನ್ನ ಕಂಪೇರ್ ಮಾಡಿ ಆ ನಂತರ DNA ಯಾರು ರಿಲೇಟಿವ್ ಇರ್ತಾರೋ ಆ ಕಂಪ್ಯಾರಿಸನ್ ಮಾಡಿ ಅವರು ಹೇಳುವಂತಹ ವಿಷಯಗಳು, ಅಂದ್ರೆ ಅವಳು ಹೊರಡಕ್ಕಿಂತ ಮುಂಚೆ ಈ ತರ ಅವಳಿಗೆ ಜ್ವರ ಇತ್ತು, ಅಥವಾ ಅವಳಿಗೆ ಇನ್ನೇನೋ ಕಾಲ್ ಪೆಟ್ಟಾಗಿತ್ತು, ಕೈ ಪೆಟ್ಟಾಗಿತ್ತು, ಅಥವಾ ಆಕೆ ಪ್ರೆಗ್ನೆಂಟ್ ಆಗಿದ್ಲು, ಅಥವಾ ಅವಳಿಗೆ ಇನ್ಯಾವುದೋ ಒಂದು ಆಪರೇಷನ್ ಆಗಿತ್ತು, ಮತ್ತೊಂದಾಗಿತ್ತು, ಮಗದೊಂದಾಗಿತ್ತು, ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಡೈರೆಕ್ಟ್ ಆಗಿ ಒಂದು ಬೋನ್ ಸಿಕ್ತು ಅಥವಾ ಬೇರೆ ಯಾವ್ದೋ ಸ್ಕಲ್ ಸಿಕ್ತು ಅದನ್ನ ಮಾತ್ರ ಇಟ್ಕೊಂಡು ಈ ಕೇಸಿನ ರಿಪೋರ್ಟ್ ಅನ್ನ ಬರೆಯಕ್ಕಾಗಲ್ಲ. ಆದ್ರೆ ಇಲ್ಲಿ FSL ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಐಡೆಂಟಿಫೈಯಿಂಗ್ ದಟ್ ಹ್ಯೂಮನ್ ಬೋನ್ ಏನ್ ಬೇಕೋ ಅದೆಲ್ಲವನ್ನ ಐಡೆಂಟಿಫೈ ಮಾಡ್ಕೊಡ್ತಾರೆ. ಕೇಸನ್ನ ಪ್ರೊಫೈಲಿಂಗ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಪೊಲೀಸ್ ಅವರು ಈ ಕೇಸಿಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಏನೇನಿತ್ತು ಪ್ರಿಯರ್ ಟು ದಟ್, ಅವತ್ತಿನ ದಿನ ರಿಪೋರ್ಟ್ ಮಾಡಿದ ದಿನ, ಅಂದ್ರೆ ಯಾರಾದ್ರೂ ಮಿಸ್ಸಿಂಗ್ ರಿಪೋರ್ಟ್ ಮಾಡಿದ ದಿನ ಅವ್ರು ಏನೇನ್ ಹೇಳಿದ್ರು ಇನ್ಫಾರ್ಮೇಶನ್, ಅವರುಗಳಿಗೆ ಸಿಕ್ಕಂತಹ ಫೋಟೋ, ಹಾಗೇನೆ ಸೋಷಿಯಲ್ ಮೀಡಿಯಾ, ಸೈಬರ್ ಸ್ಪೇಸ್ ನಲ್ಲಿ ಅವರಿಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಇದೆಲ್ಲವನ್ನ ಕಲೆಕ್ಟ್ ಮಾಡಿ ಪ್ರೊಫೈಲಿಂಗ್ ಮಾಡಿ ಆ ನಂತರ ಅದರ ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ಎಸ್ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಂದ್ರೆ ಈ ತರದ ಪ್ರಕರಣಗಳು, ಇದು ಆರೋಪ ಕೇಳಿ ಬಂದಿರುವಂತಹದ್ದು ಬಹಳ ದೊಡ್ಡ ಮಟ್ಟದಲ್ಲಿ. ಈಗ ನಮ್ಗೆ ನೀವು ಎಕ್ಸ್ಪರ್ಟ್ ಸಿಕ್ಕಿದ್ದೀರಿ, FSL ಎಕ್ಸ್ಪರ್ಟ್ ಇದ್ದೀರಿ, ಮತ್ತೆ
ಈ ತರದ ಪ್ರಕರಣಗಳಲ್ಲಿ ಇಲ್ಲಿ ಸಿಗುವಂತಹ ಮೂಳೆಗಳು ಇನ್ನೊಂದೇನಿದೆ, ಇದರಿಂದ ಖಂಡಿತವಾಗ್ಲೂ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಾವು ಸತ್ಯವನ್ನ ಹೊರಗಡೆ ತೆಗಿಬಹುದು ಅಂತ 100% ಹೇಳ್ಬೋದಲ್ವಾ? ಖಂಡಿತವಾಗ್ಲೂ ತೆಗಿಬಹುದು. ಏಕೆಂತಂದ್ರೆ ಇದೆಲ್ಲವನ್ನ ನಾವು ಕಂಡುಕೊಂಡಿರೋದೇ ನಿಜ ಗೊತ್ತಾಗ್ಬೇಕು ಅನ್ನೋ ಒಂದು ರೀಸನಿಗೋಸ್ಕರ. ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಏನಂತಂದ್ರೆ ಇದರಲ್ಲಿ ಸಮಯ ತಗೊಳ್ಬಹುದು, ಒಂದ್ ಸ್ವಲ್ಪ ಟೈಮ್ ತಗೊಳ್ಬಹುದು, ಇದೆಲ್ಲವೂ ಸಿಗೋದಕ್ಕೆ ಟೈಮ್ ತಗೊಳ್ಬಹುದು. ಆದ್ರೆ ಖಂಡಿತವಾಗ್ಲೂ ಸತ್ಯ ಅಂತೂ ಗೊತ್ತಾಗೇ ಆಗತ್ತೆ. ಬಹುಶಃ ಈ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಏನಿದೆ ಒಂದ್ ಸ್ವಲ್ಪ ಎಕ್ಸ್ಪಡೈಟ್ ಮಾಡಿ ಫಾಸ್ಟ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ರೆ ಬೇಗನೆ ಸಿಗ್ಬಹುದು. ಆದ್ರೆ ಖಂಡಿತ ಸಿಗುತ್ತೆ. ಎಸ್, ಧನ್ಯವಾದಗಳು ಮೇಡಮ್. ರಾಜ್ ನ್ಯೂಸ್ ಜೊತೆ ಮಾತಾಡಿದ್ರಿ, ಒಳ್ಳೆ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ಅದಕ್ಕಾಗಿ ಧನ್ಯವಾದಗಳು. ಇದಿಷ್ಟು ಮೇಡಮ್ ಶುಭಮಂಗಳ ಅಂತ FSL ಎಕ್ಸ್ಪರ್ಟ್ ಅವರು ತುಂಬ ಅರ್ಥಗರ್ಭಿತವಾಗಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ಯಾಕೆಂದರೆ ಇಂತಹ ಪ್ರಕರಣಗಳಲ್ಲಿ ಸಾರ್ವಜನಿಕರಿಗೆ ಅಂದರೆ ಜನಗಳಿಗೂ ಕೂಡ ಗೊತ್ತಿರಲ್ಲ ಏನು ಪ್ರೋಸೆಸ್ ಇರುತ್ತೆ, ಹೆಂಗೆ ಮಾಡ್ತಾರೆ, ಇದು ಸಾಧ್ಯನಾ, ಯಾರೋ ಹಳ್ಳಿ ಕಡೆ ಮಾತಾಡ್ತಿರ್ತಾರೆ, ಏನಪ್ಪ ಒಂದು ಮೂಳೆ ಸಿಕ್ಕರೆ ಕಂಡು ಹಿಡಿದು ಬಿಡ್ತಾರಾ ಇವರು ಅಂತ, ಆ ಥರದ ಪ್ರಶ್ನೆಗಳು ಕೂಡ ಹೇಳುತ್ತೆ. ಅದಕ್ಕೇನೆ ಈ ಮೇಡಮ್ ಬಹಳ ನೀಟಾಗಿ ಹೇಳಿಕೊಟ್ರು. ಏನು ಅಂದ್ರೆ ಒಂದು ಆಧಾರ ಸಿಕ್ತು ಅಂದ್ರೆ, ಒಂದು ಸಾಕ್ಷ್ಯ ಸಿಕ್ತು ಅಂದ್ರೆ, ಎಷ್ಟರ ಮಟ್ಟಿಗೆ ತನಿಖೆ ಇವತ್ತು ಅಡ್ವಾನ್ಸ್ ಆಗಿದೆ ಅಂದ್ರೆ, ಸೈಂಟಿಫಿಕ್ ಆಗಿ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದ್ರೆ, ನೀವು ಒಂದು ಮೂಳೆ ಸಿಕ್ಕಿದ್ರೆ ಆ ಮೂಳೆನ ಯಾರದ್ದು ಅಂತ ಕೂಡ ಹೇಳ್ಬೋದು, ಯಾರದ್ದು ಅಂತ ಹೇಳ್ಬೋದು. ಹಾಗೇನೆ ಆ ಕಂಪ್ಲೇಂಟ್ ಅನ್ನ ಆಧರಿಸಿ ಅವರನ್ನ ಗುರುತು ಪತ್ತೆ ಹಚ್ಚಬಹುದು. ಮತ್ತೆ ಆ ಮೂಳೆ ಯಾವಾಗ ಅದನ್ನ ಹೂತಾಕ್ಲಾಗಿದೆ ಅನ್ನುವ ಅಂದಾಜು ವರ್ಷವನ್ನ ಗುರುತಿಸಬಹುದು. ಅದರ ಜೊತೆಗೆ ಸಾವು ಯಾವ ತರದಲ್ಲಿತ್ತು ಅನ್ನುವುದನ್ನ ಗುರುತಿಸಬಹುದು. ಮತ್ತೆ ಒಂದು ಹಂತ ಮುಂದೆ ಹೋಗಿ ಒಂದು ವೇಳೆ ಅದು ಹೆಣ್ಣು ಮಗಳದ್ದಾಗಿ ಅತ್ಯಾಚಾರ ಆಗಿದ್ರೆ ಕೂಡ ಅದನ್ನು ಕೂಡ ಕಂಡು ಹಿಡಿಬಹುದು ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಹೀಗೆ ಈ ತನಿಖೆಯ ಮುಂದುವರಿದ ಭಾಗವನ್ನ ನಾವು ನೋಡ್ತಾ ಹೋದ್ರೆ ಎಲ್ಲೂ ಕೂಡ ತನಿಖೆ ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆಯಾ? ಯಾಕೆಂದ್ರೆ ಇವಾಗ FSL ಎಕ್ಸ್ಪರ್ಟ್ಗಳ ಪ್ರಕಾರ ಕೂಡ ಯಾವುದೇ ಒಂದು ಸಾಕ್ಷ್ಯ ಸಿಕ್ಕಿದ್ರೆ 100% ಅದು ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗುತ್ತೆ. ಆ ಥರದ್ದೇನಾದ್ರೂ ಇದ್ರೆ ಸತ್ಯಾಸತ್ಯತೆ 100% ಬಯಲಾಗುತ್ತೆ ಅನ್ನುವಂತಹ ಹೇಳಿಕೆಗಳು ಸಿಕ್ಕಿರುವಂಥದ್ದು ನಮಗೆ. ಸೊ ಇದನ್ನೆಲ್ಲ ನೋಡ್ಲಾಗಿ ಧರ್ಮಸ್ಥಳದಲ್ಲಿ ಈಗ ಕೇವಲ 6 ಪಾಯಿಂಟ್ಗಳು ಮಾತ್ರ ಶೋಧ ಮಾಡ್ತಾ ಇರುವಂತಹದ್ದು, 6ನೇ ಪಾಯಿಂಟ್ ಇವಾಗ ನಡೀತಾ ಇರುವಂತಹದ್ದು. ಆದ್ರೆ ಇನ್ನು 13 ಪಾಯಿಂಟ್ ಟೋಟಲ್ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಗುರುತಿಸಿರುವಂತಹ ಪಾಯಿಂಟ್ಗಳು 13. ಈಗ 1, 2, 3, 4, 5ರಲ್ಲಿ ಯಾವುದೇ ನಮಗೆ ಸಾಕ್ಷ್ಯಗಳು ಸಿಕ್ಕಿರ್ಲಿಲ್ಲ SIT ತಂಡಕ್ಕೆ. ಆದ್ರೆ ಈಗ 6ನೇ ಪಾಯಿಂಟ್ ನಲ್ಲಿ ಸಾಕ್ಷ್ಯ ಸಿಕ್ಕಿದೆ, ಹಲವು ತಲೆಬುರುಡೆಗಳು ಸಿಕ್ಕಿದೆ, ಕೈಕಾಲುಗಳ ಮೂಳೆಗಳು ಸಿಕ್ಕಿದೆ. ಈ ತರದ ಸಾಕ್ಷ್ಯಗಳು ಈಗ ಲಭ್ಯವಾಗಿರುವಂತಹದ್ದು. ಇದರ ಜೊತೆಗೆ ಇನ್ನೂ ಕೂಡ ಮುಂದೆ 7, 8, 9, 11ನೇ ಪಾಯಿಂಟ್, 12ನೇ ಪಾಯಿಂಟ್ ಹೀಗೆ ಅಲ್ಲೂ ಕೂಡ ಸಾಕ್ಷ್ಯಗಳು ಸಿಗಬಹುದು. ಯಾಕೆಂದ್ರೆ ಟೋಟಲ್ ಆ ಅನಾಮಿಕ ವ್ಯಕ್ತಿ ಗುರುತಿಸಿರುವಂತದ್ದು 13 ಪಾಯಿಂಟ್. 13 ಪಾಯಿಂಟ್ಗಳನ್ನ ಆ ಅನಾಮಿಕ ವ್ಯಕ್ತಿಗಳು ಮೊದಲ ದಿನ ಎನ್ಕ್ವೈರಿ ಮಾಡಿದಾಗ SIT ತಂಡದ ಮುಂದೆ ಕರ್ಕೊಂಡೋಗಿ 13 ಜಾಗಗಳನ್ನ ತೋರಿಸಿದ್ದಾನೆ. ನೇತ್ರಾವತಿ ನದಿ ದಡದ ಪಕ್ಕದಲ್ಲಿರುವ ಕಾಡಿನಲ್ಲಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾಡಿನಲ್ಲಿ ಗುರುತಿಸಿರುವಂತಹದ್ದು ಜಾಗ. ಯಾವುದೇ ರುದ್ರಭೂಮಿಯಲ್ಲಿ ಜಾಗವನ್ನ ಗುರುತಿಸಿಲ್ಲ, ಯಾವುದೇ ರುದ್ರಭೂಮಿ ಜಾಗವನ್ನ ತೋರಿಸಿಲ್ಲ. ತೋರಿಸಿರುವ ಜಾಗ ನೇತ್ರಾವತಿ ನದಿ ತೀರದ ಪಕ್ಕದಲ್ಲಿರುವ ಕಾಡಿನಲ್ಲಿರುವ ಜಾಗ. ಕಾಡಿನಲ್ಲಿ ಜಾಗಗಳನ್ನ 13 ಪಾಯಿಂಟ್ಗಳನ್ನ ಗುರುತಿಸಿದ್ದಾನೆ, 13 ಪಾಯಿಂಟ್ಸ್. ಸೊ ಅದರಲ್ಲಿ 1, 2, 3, 4, 5ರಲ್ಲಿ ಏನೂ ಸಿಕ್ಕಿಲ್ಲ. ಮೊನ್ನೆಯಿಂದ ಏನು ಉತ್ಖನನ ಕಾರ್ಯ, ಶೋಧ ಕಾರ್ಯ ನಡೀತಾ ಇತ್ತು, ಏನು ಸಿಕ್ಕಿರ್ಲಿಲ್ಲ. 6ನೇ ಪಾಯಿಂಟ್ ನಲ್ಲಿ ಹಲವು ಅಸ್ಥಿಪಂಜರ ಅಂದ್ರೆ ಹಲವು ಅಸ್ಥಿಪಂಜರದ ಭಾಗಗಳು ಸಿಕ್ಕಿದೆ. ಇನ್ನೂ ಕೂಡ ತನಿಖೆ ಇಷ್ಟಕ್ಕೆ ನಿಲ್ಲೋ ಹಂತದಲ್ಲಿಲ್ಲ. ಇನ್ನೂ 13 ಪಾಯಿಂಟ್ಗಳ ಶೋಧ ಆಗಬೇಕಲ್ಲಿ, 13 ಪಾಯಿಂಟ್ಗಳ ಶೋಧ ಆಗಬೇಕು. ಗೊತ್ತಿಲ್ಲ 10ನೇ ಪಾಯಿಂಟ್ ಅಲ್ಲಿ ಏನ್ ಸಿಗುತ್ತೆ, 7ನೇ ಪಾಯಿಂಟ್ ಅಲ್ಲಿ ಏನ್ ಸಿಗುತ್ತೆ, ಅಥವಾ 11ನೇ ಪಾಯಿಂಟ್ ನಲ್ಲಿ ಏನ್ ಸಿಗುತ್ತೆ ಅಂತ. ಹೀಗೆ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಿರುವಂತಹ SIT ತಂಡ ಅದನ್ನ
ಕೂಡಲೇ FSLಗೆ ರವಾನೆ ಮಾಡಿದೆ. ಆಗ್ಲೇ ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಶುಭಮಂಗಳಂ ಅಂತ ಮೇಡಮ್ ಅವರು ಹೇಳ್ತಾ ಇದ್ರು, ಇದರಲ್ಲಿ ಬಹಳ ನೀಟಾಗಿ ಕಂಡುಹಿಡಿಬಹುದು, ಅಡ್ವಾನ್ಸ್ ಸೈಂಟಿಫಿಕ್ ಆಗಿ ತುಂಬಾ ಅಡ್ವಾನ್ಸ್ ಇದೀವಿ. ಸೊ ಏನೆಲ್ಲ ಸತ್ಯಾಸತ್ಯತೆಗಳು ಬಯಲಿಗೆಳಿಬೇಕು ಅದೆಲ್ಲವನ್ನ ಕೂಡ ಕಂಡುಹಿಡಿಲಿಕ್ಕೆ ಸಾಧ್ಯ ಇದೆ. ಆ ತರದ್ ಇದ್ರೆ ಅದನ್ನ ಪತ್ತೆ ಹಚ್ಚಬಹುದು ಅಂತ. ಆರೋಪಗಳ ಲೆಕ್ಕದಲ್ಲಿ ಆ ತರದ್ದೇನಾದ್ರೂ ಇದ್ರೆ ಅದನ್ನ ಪತ್ತೆ ಹಚ್ಚಬಹುದು ಅಂತ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ SIT ತಂಡದ ಕಾರ್ಯಾಚರಣೆ ಎಲ್ಲರೂ ಕೂಡ ಅದನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ, ಇಡೀ ದೇಶ. ಯಾಕೆಂದ್ರೆ ಆರೋಪದ ಪ್ರಮಾಣ ಅಂತದ್ದಿದೆ. ಆರೋಪದ ಪ್ರಮಾಣ, 100 ಶವಗಳನ್ನ ಹೂತಾಕಿದ್ದಾರೆ, 100 ಶವಗಳನ್ನ. ಅದರಲ್ಲಿ ಒಂದಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಶವಗಳನ್ನ ಹೂತಾಕಿದ್ದೇನೆ ಅನ್ನುವ ಆರೋಪಿತನ ಹೇಳಿಕೆ. ಏನು ಆರೋಪ ಮಾಡ್ತಾ ಇದ್ದಾನಲ್ಲ ಆ ವ್ಯಕ್ತಿ ಹೇಳಿಕೆ ಕೊಟ್ಟಿರುವಂತಹದ್ದು. ಅದರಲ್ಲಿ ಕೆಲ ಹೆಣ್ಣು ಮಕ್ಕಳ ಶವ ಇದೆ, ಅತ್ಯಾಚಾರ ಆಗಿದೆ, ಆ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಮಾಡಲಾಗಿದೆ, ನನ್ನ ಮೇಲೆ ಬೆದರಿಕೆ ಹಾಕಿ ನಾನು ಅದನ್ನ ಹೂತಾಕುವಂತೆ ಮಾಡಿದ್ರು, ನನಗೆ ಪ್ರಾಣ ಬೆದರಿಕೆ ಅವತ್ತು ಒಡ್ಡಿದ್ರು ಅಂತ. ಯಾರು ಈ ಅತ್ಯಾಚಾರ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ, ಆ ವ್ಯಕ್ತಿಗಳು ನನ್ನ ಮೇಲೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ನನ್ನ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಹೆದರಿ ನಾನು ಆ ಕೆಲಸ ಅವತ್ತು ಮಾಡಿದ್ದೇನೆ ಅಂತ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ 164 ಹೇಳಿಕೆಯಲ್ಲಿ.